ಇಂದಿನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಎಚ್ ಡಿ ಕೋಟೆ ಕ್ಷೇತ್ರದಲ್ಲಿ ಗೆಲ್ಬೇಕಾದ್ರೆ ಕೃಷ್ಣ ನಾಯಕರು ರಾಮನೂ ಆಗ್ಬೇಕು, ಕೃಷ್ಣನೂ ಆಗ್ಬೇಕು. ಎರಡೂ ಪಾರ್ಟನ್ನ ಬಹಳ ಚೆನ್ನಾಗಿ ಕೃಷ್ಣ ನಾಯಕರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಇವತ್ತು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಡೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈಗ ತಾನೇ ಮಾತನಾಡಿ ಹೋದಂತ ನಮ್ಮ ಮಾಜಿ ಮಂತ್ರಿಗಳಾದಂಥ ಸಾರಾ ಮಹೇಶಣ್ಣವರವರ ನೇತೃತ್ವದಲ್ಲಿ ನಮ್ಮ ಈಗ ತಾನೇ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಅಶ್ವಿನ್ ಕುಮಾರ್ ಅವರು ಅವರ ನೇತೃತ್ವದಲ್ಲಿ, ಜೊತೆಗೆ ನಮ್ಮ MLCಗಳಾದಂಥ ಮಂಜೇಗೌಡರು, ನಮ್ಮ ಮಾಜಿ ಶಾಸಕರಾದಂಥ ಮಹದೇವಣ್ಣ ಅವರು, ನಮ್ಮ ಚಿನ್ನಿ ರವಿ ಅವರು, ನಗರಾಧ್ಯಕ್ಷ ಅಂತ SB ಮಂಜು ಅವರು, ಪ್ರಸನ್ನ ಅವರು, ಈಗ ತಾನೇ ಬಂದಿರ್ತಕ್ಕಂಥ ನಮ್ಮ ಅಭಿಷೇಕ್ ರವರು, ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ತಾಲೂಕು ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತೆಲ್ಲ ನಮ್ಮ ಇಡೀ ಜಿಲ್ಲೆ ಮಾಡ್ಕೊಂಡು ಬಂದು ಇವತ್ತು ಎಚ್ ಡಿ ಕೋಟೆ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಈಗಾಗಲೇ ಮಹೇಶಣ್ಣ ಹೇಳ್ತಾ ಇದ್ರು, ಇಡೀ ರಾಜ್ಯದಲ್ಲಿ 1989ನೇ ಇಸ್ವಿಯಲ್ಲಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಅಪ್ಪಾಜಿ ಅವರು ತಮ್ಮದೇ ಪಕ್ಷವನ್ನ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ 2 ಸೀಟ್ ಗೆದ್ರು. ಒಂದು ಎಚ್ ಡಿ ಕೋಟೆ ಕ್ಷೇತ್ರದಲ್ಲಿ ವೆಂಕಟೇಶ್ ರವರು, ವೇಮಗಲ್ ಕ್ಷೇತ್ರದಲ್ಲಿ ಕೃಷ್ಣೇಗೌಡರು, ನಮ್ಮ ಇಬ್ಬರೇ ಗೆದ್ದಂತವರು. ಕೃಷ್ಣ ಬೈರೇಗೌಡರು ಇವಾಗ ಈ ಕ್ಷೇತ್ರದ ಕುರುಬ ಸಮಾಜದ ಮುಖಂಡರಿಂದ ಭವಿಷ್ಯದ ನಾಯಕರಿಗೆ ಕುರಿ ಕೊಡುವ ಮುಖಾಂತರ ಒಂದು ಸನ್ಮಾನ ಕಾರ್ಯಕ್ರಮ. ವೇಮಗಲ್ ಕ್ಷೇತ್ರದಲ್ಲಿ ಬೈರೇಗೌಡರು, ನಮ್ಮ ಎಚ್ ಡಿ ಕೋಟೆ ಕ್ಷೇತ್ರದಲ್ಲಿ ವೆಂಕಟೇಶ್ ಅವರು ಆಯ್ಕೆಯಾಗಿದ್ರು. ಬಹಳ ಕೃಷ್ಣ ಬೈರೇಗೌಡರು, ಬೈರೇಗೌಡರು ಇವತ್ತು ಈ ಒಂದು ವೇದಿಕೆ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕೃಷ್ಣ ನಾಯಕರು ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದ ಎಲ್ಲ ವರ್ಗದ ಮುಖಂಡರುಗಳು, ಸಾಮಾನ್ಯರು ಬಂದು ಈ ವೇದಿಕೆ ಮೇಲೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ರೆ 2028ಕ್ಕೆ ಎಲ್ಲ ಸಮಾಜದವರು ಕೈ ಹಿಡಿದು ಕೃಷ್ಣ ನಾಯಕರನ್ನ ಎಚ್ ಡಿ ಕೋಟೆ ಕ್ಷೇತ್ರದ ಶಾಸಕರನ್ನಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂಪೂರ್ಣ ಭರವಸೆಯನ್ನ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ನೀವೆಲ್ಲರೂ ಸಹ ಕೊಟ್ಟಿದ್ದೀರಿ. ವೇದಿಕೆ ಮೇಲೆ ಈಗಾಗಲೇ ಎಲ್ಲ ಸಮಾಜದ ಎಲ್ಲ ವರ್ಗದ ಮುಖಂಡರುಗಳು, ನಾಯಕರುಗಳು ಬಂದು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಎಲ್ಲ ವರ್ಗದ ಎಲ್ಲ ಸಮಾಜದ ಮುಖಂಡಗಳಿಗೆ ತುಂಬುರದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸಾಕಷ್ಟು ಸಮಯ ಇಲ್ಲ, ಇವತ್ತು ಗೊತ್ತಿದೆ ನಿಮ್ಗೆಲ್ಲ. ಇವತ್ತು ಬಹಳಷ್ಟು ಜನ ಪಾಪ ಬಿಸಿಲಲ್ಲಿ ಈಗ ಸಾಕಷ್ಟು ಜನ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಅವ್ರಿಗೆ 70 ವರ್ಷ ಆಗಿದೆಯೋ 80 ವರ್ಷ ಆಗಿದೆಯೋ, ಮಹಿಳೆಯರಿದ್ದಾರೋ ಆ ಬಿಸಿಲಲ್ಲಿ ಅಷ್ಟೊತ್ತಿಂದ ನಿಂತವರಲ್ಲಿ. ಎಷ್ಟೊತ್ತಿಂದ 12 ಗಂಟೆಗೆ ನಾವು ಬಂದಾಗ 12 ಕಾಲು ಅಷ್ಟೊತ್ತಿಂದ ಅಲುಗಾಡದೆ ಅವರೆಲ್ಲರೂ ಸಹ ನಿಖಿಲ್ ಕುಮಾರಸ್ವಾಮಿ ಅವರ ಭಾಷಣವನ್ನ ಕೇಳಿಸ್ಕೊಳ್ಳೇಬೇಕು ಅಂತ ಹೇಳಿ ಅಲ್ಲಿ ನಿಂತಿದ್ದಾರೆ. ತಲೆ ಮೇಲೆ ಟವಲ್ ಹಾಕೊಂಡು ಯಾವುದೇ ಬಿಸಿಲಿಗೆ ಜಗದೆ ಅಲ್ಲಿ ನಿಂತವ್ರೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು, ನಮ್ಮ ಪಕ್ಷದ ಮುಖಂಡರುಗಳು ಅಲ್ಲಿ ನಿಂತಿದ್ದಾರೆ. ಬಹುಶಃ ಇವತ್ತು ಅವರೆಲ್ಲರ ಅಭಿಮಾನವನ್ನ ನೋಡಿದ್ರೆ ಕೃಷ್ಣ ನಾಯಕರು ಶಾಸಕರಾಗ್ತಕ್ಕಂಥ ಯಾವುದೇ ಅನುಮಾನ ಇಲ್ಲ. ನಮ್ಮ ರಾಜ್ಯದಲ್ಲಿ 2028ಕ್ಕೆ ಕುಮಾರಣ್ಣ ಅವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅವಕಾಶಗಳನ್ನ ತಾವುಗಳು ಇವತ್ತು ಆ ಬಿಸಿಲಲ್ಲಿ ನಿಂತು ಏನು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಮಾರಣ್ಣ ಅವ್ರ ಮೇಲೆ ಇದೆ ಅಂತಕ್ಕಂಥ ವಿಶ್ವಾಸವನ್ನ ತಾವೆಲ್ಲರೂ ಸಹ ವ್ಯಕ್ತಪಡಿಸಿದ್ದೀರಿ. ಈ ವೇದಿಕೆ ಮೇಲೆ ನನ್ನ ಪಕ್ಕದಲ್ಲಿ ಆನೆ ಈಗ ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳಿ, ಯಾರು ನೋಡ್ಬೇಡಿ.
ನಿಮ್ಗೆ ಆನೆಗಳು ಹುಲಿ ಚಿರತೆ ಎಲ್ಲ ಬರ್ತಾ ಇರ್ತವೆ ಹೊಸ್ದ ನಿಮ್ಗೆ ನಿಮ್ಗೆಲ್ಲ ಬರ್ತಾ ಇರ್ತಾವ ತಾನೆ. ಆನೆನೂ ಬರ್ತವೆ, ಹುಲಿನೂ ಬರ್ತವೆ, ಚಿರತೆನೂ ಬರ್ತವೆ, ಎಷ್ಟು ಬಂದು ನುಗ್ಗವೆ, ಜಿಂಕೆನೂ ಬರ್ತವೆ. ನಿಮ್ಗೇನು ಹೊಸ್ದ ಅದ್ಯಾಕಂತೀರಿ ನೋಡಿರಿ ಎಲ್ಲ. ನಿಮ್ಗೆ ಯಾರಿಗೂ ಹೊಸ್ದಲ್ಲ, ನಮ್ಗೆ ಯಾರಿಗೂ ಹೊಸ್ದಲ್ಲ. ಆನೆ ಹುಲಿ ಚಿರತೆ ಯಾರಿಗೂ. ಬಹುಶಃ ಇವತ್ತು ಬಹಳ ಅದೊಂದು ಶುಭ ಸಂಕೇತ. ನಾವು ದಸರಾ ಪ್ರಾರಂಭ ಮಾಡ್ತಕ್ಕಂಥದ್ದು ಗಜಪಯಣ ಪ್ರಾರಂಭ ಮಾಡಿ, ಮಹಾರಾಜರ ಕಾಲದಿಂದನೂ ಗಜಪಯಣ ಮಾಡಿ ಪ್ರಾರಂಭ ಮಾಡ್ತೀವಿ. ಈ ಕಾರ್ಯಕ್ರಮ ಎಸ್ ಡಿ ಕೋಟೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆನೆ ಹೋಗೋದ್ರಿಂದ ಇವತ್ತು ಎಸ್ ಡಿ ಕೋಟೆ ಮುಖಾಂತರ ಇವತ್ತೊಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದೀರಿ. ಇವತ್ತು ತಾವೆಲ್ಲರೂ ಸಹ, ನನಗೆ ಸಿದ್ದೇಗೌಡರು ಬಿಡ್ತಾ ಇಲ್ಲ, ಸಿದ್ದೇಗೌಡರು ಹೇಳ್ತಾವ್ರೆ ಕುಮಾರಣ್ಣವ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮ್ಮ 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ನಮ್ಮ ಎಸ್ ಡಿ ಕೋಟೆ ತಾಲೂಕಿಗೆ 45 ಕೋಟಿ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು. ಎಸ್ ಡಿ ಕೋಟೆ ತಾಲೂಕಿಗೆ ನಿಮ್ಮೆಲ್ಲರ ಆಶೀರ್ವಾದ. ಕುಮಾರ್ ನಮ್ಮ ತಂಬಾಕು ಬೆಳೆಗಾರರು ಬಹಳ ಸಂಕಷ್ಟದಲ್ಲಿ ಸಿಲುಕಿರ್ತಕ್ಕಂಥವ್ರು ನಮ್ಮ ತಂಬಾಕು ಬೆಳೆಗಾರರು. ನಮ್ಮ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಕುಮಾರಣ್ಣ ಅವರ ನೇತೃತ್ವದಲ್ಲಿ ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಮಾಡಿ ಅವತ್ತು ಸಹ ನಮ್ಮ ರೈತರಿಗೆ ನ್ಯಾಯವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಇವತ್ತು ಸಹ ಮಹೇಶ್ ಅಣ್ಣ ಅವರು, ನಾನು, ಮಾದೇವಣ್ಣ ಅವರು, ಕೃಷ್ಣ ನಾಯ್ಕರು ಎಲ್ಲರೂ ಸೇರಿ ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಮಾಡಿದೀವಿ. ಆದ್ರೂ ಸಹ ಇವತ್ತು ಏನು ಹೊಗೆ ಸೊಪ್ಪಿನ ಬೆಲೆ ಇವತ್ತು ಬಹಳ ಕುಸಿದಿದೆ. ನಾನು ಸಹ ನಿನ್ನೆ ಅಧಿವೇಶನದಲ್ಲಿ ಚರ್ಚೆ ಮಾಡಿದೆ. ಇವತ್ತು ರಾಜ್ಯ ಸರ್ಕಾರ ಒಂದು 50 ರೂಪಾಯಿ ಬೆಂಬಲ ಬೆಲೆಯನ್ನು ನಮ್ಮ ಹೊಗೆ ಸೊಪ್ಪು ರೈತರಿಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ನಮ್ಮ ಅಧಿವೇಶನದಲ್ಲಿ ಮಾಡಿದ್ದೀನಿ. ಜೊತೆಗೆ ಆಂಧ್ರದಲ್ಲಿ ಇವತ್ತು ಹೊಗೆ ಸೊಪ್ಪಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇನ್ಶೂರೆನ್ಸ್ಗೆ ಸೇರಿಸಿದ್ದಾರೆ. ದಯಮಾಡಿ ನಮ್ಮ ರಾಜ್ಯದ ರೈತರು ಏನ್ ಪಾಪ ಮಾಡಿದ್ದಾರೆ ಅವ್ರನ್ನೂ ಸಹ ನಮ್ಮ ಹೊಗೆ ಸೊಪ್ಪಿನ ರೈತರಿಗೆ, ಹೊಗೆ ಸೊಪ್ಪಿಗೆ ಫಸಲ್ ಬಿಮಾ ಇನ್ಶೂರೆನ್ಸ್ ಯೋಜನೆಗೆ ಸೇರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಸಹ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪರವಾಗಿ ನಿರಂತರವಾಗಿ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 12-13 ಸಾವಿರ ಕಿಲೋಮೀಟರ್ ಪ್ರಯಾಣವನ್ನ ಮಾಡಿ 62-63 ವಿಧಾನಸಭಾ ಕ್ಷೇತ್ರಗಳನ್ನ ಸುತ್ತಾಡಿ ಕುಮಾರಣ್ಣ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಪ್ರತಿ ಮೂಲೆಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಕಷ್ಟ ಸುಖಗಳನ್ನ ಕೇಳಬೇಕು, ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಉಳಿಸಬೇಕು, ಬೆಳೆಸಬೇಕು, ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸಹ ಅವ್ರ ಜೊತೆ ಇರ್ತೀವಿ, ಅವ್ರ ಕೈಯ ಬಲಪಡಿಸ್ತೀವಿ. ಈ ರಾಜ್ಯದಲ್ಲಿ ಮುಂದಿನ ಬಾರಿಗೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ಜೊತೆಗೆ ಮುಂದೊಂದು ದಿನ ನಮ್ಮ ರಾಜ್ಯದಲ್ಲಿ ಇವತ್ತೇನು ನಮ್ಮ ಯುವಕರು, ಮಹಿಳೆಯರು, ಹಿರಿಯರು ಎಲ್ಲರ ಆಶಾವಾದ ಒಂದೇ. ವಿಶೇಷವಾಗಿ ನನ್ನಂತ ಯುವ ಶಾಸಕರು, ನಮ್ಮೆಲ್ಲ ಯುವ ಮಿತ್ರರು, ನಮ್ಮೆಲ್ಲ ನಾಯಕರ ಆಶಾವಾದ ಏನಪ್ಪಾ ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ನಮ್ಮ ಪಕ್ಷವನ್ನ ಕಟ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮನೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಎಸ್ ಡಿ ಕೋಟೆಯಲ್ಲಿ ವ್ಯಕ್ತಪಡಿಸ್ತಾ ಹೆಚ್ಚಿಗೆ ಸಮಯ ಆಗೋಗಿದೆ. ನಮ್ಮ ಕೃಷ್ಣ ನಾಯ್ಕರು ಯಾರು ಹೇಳ್ತಾರೆ? ಕೃಷ್ಣ ಯಾರು ಮಾತಾಡ್ತಾರೆ ನೆಕ್ಸ್ಟ್? ಅಶ್ವಿನ್ ಅಲ್ವಾ? ಈಗ ನಿಮ್ಮನ್ನೆಲ್ಲ ಕುರಿತು ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇದ್ದೀರಿ. ನಮ್ಮ ಯುವ ನಾಯಕರು, ನಮ್ಮ ರಾಜ್ಯದ JDS ಯುವ ಘಟಕದ ರಾಜ್ಯಾಧ್ಯಕ್ಷರು ಮುಂದೊಂದು ದಿನ ನಮ್ಮ ಭವಿಷ್ಯದ ಆಶಾ ಕಿರಣವಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮೆಲ್ಲ ಕುರಿತು ಮಾತನಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನೇ ಹೇಳ್ತೀನಿ, ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ ನಂತರ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಅಶ್ವಿನ್ ಕುಮಾರ್ ಅವರು ಸಹ ನಿಮ್ಮೆಲ್ಲ ಕುರಿತು ಮಾತನಾಡ್ತಾರೆ.